Hey guys, welcome back to my YouTube channel. After a very long time vlog ಮಾಡ್ತಾ ಇದ್ದೀನಿ. 3 days ಹಬ್ಬ ಇದೆ ಗೈಸ್. ಸೊ 3 days ನಾನು ನಿಮಗೆ ವ್ಲಾಗ್ ಜೊತೆ ಶೇರ್ ಮಾಡ್ತೀನಿ. ಯಾವ್ಯಾವ ದಿನ ಏನೇನು ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ದ ವಿಡಿಯೋ ಟಿಲ್ ಎಂಡ್. ವೆರಿ ಸ್ಪೆಷಲ್ ನ್ಯೂಸ್ ಏನಂದರೆ ನಾನೇ ಊರವರೆಗೂ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಹೊರಡೋದೆ ಗೈಸ್. ನಮ್ಮಮ್ಮ ರೆಡಿ ಆಗಿದ್ದಾರೆ. ನಮ್ಮ ಪಪ್ಪ ಬ್ಯಾಗ್ ಎಲ್ಲ ಇಟ್ಟು ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಊರಿಗೆ ಹೋಗೋದಕ್ಕೆ. ಗೈಸ್ ಏನು ಸ್ಪೆಷಾಲಿಟಿ ಅಂದರೆ ಊರವರೆಗೂ ನಾನು ಒಬ್ಬಳೇ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇವಾಗ ತಿಂಡಿಗೆ ನಿಲ್ಸಿದ್ದೀವಿ ಗೈಸ್. ನಮ್ಮ ಅಕ್ಕ ಮನೆಗೆ ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ನಮ್ಮ ಅಕ್ಕ ಪಾಪನ ಕರ್ಕೊಂಡು ಇವಾಗ ಇಲ್ಲಿ ಎಲ್ಲೋ ತಿಂಡಿಗೆ ಬಂದಿದ್ದೀವಿ. ಸಂಭ್ರಮ. ಹಾಯ್ ಮಾಡು ಸಿಹಿಮಾ. ಹಾಯ್. ಇಷ್ಟು ದೂರ ನಾನು ಒಬ್ಬಳೇ ಓಡಿಸ್ಕೊಂಡು ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಶಾಕಿಂಗ್ ನ್ಯೂಸ್. ಇಡ್ಲಿ ತಿಂತೀಯಾ? ದೋಸೆ ತಿಂತೀಯಾ? ಜ್ಯೂಸ್ ಕುಡಿತೀಯಾ? ಏನು ಬೇಡವಾ? ಮತ್ತೇನಕ್ಕೆ ಬಂದಿದ್ಯಾ ಮಾ? ನಿಂಗೆ ಸಿಹಿ ನಿಂಗೇನು ಬೇಕು? ಟೂ ದೋಸಾ. ಈ ನಾನು ನೀನು ಮಸಾಲೆ ದೋಸೆ ತಿನ್ನೋಣ. ಹಾಂ ಬೇಡವಾ? ಬಿರಿಯಾನಿ ಬೇಕಾ ಸಿಹಿ? ಬಿರಿಯಾನಿ ಬೇಕಾ? ಮಸಾಲೆ ದೋಸೆ. 2 ಮಸಾಲೆ ದೋಸೆ, 1 ಕಾಫಿ ಅಮ್ಮ. ಸಿ ಗಾಗಲ್ಸು ಸೂಪರ್ ಮ್ಯಾಚಿಂಗ್. ಸಿ ಈ ಕಡೆ ನೋಡಿಲಿ ಬಂಗಾರಿ. ಅಮ್ಮ ಮಗಳು ನೋಡಿ ಗೈಸ್. ನಿಂದು ಮ್ಯಾಚಿಂಗು. ನಿಂದು ಡಾರ್ಕ್ ಗ್ರೀನ್. ಹಾಯ್. ಫ್ಲೈ ಕಿಸ್ ಕೊಡು ಕಂದ. ಫ್ಲೈ ಕಿಸ್ ಕೊಡು ಸಿಹಿ. ಫ್ಲೈ ಕಿಸ್. ಸೂಪರ್. ಇಡ್ಲಿ ಬಂದಿದೆ ಗೈಸ್. ಇಡ್ಲಿ ತಿಂದು ಇಡ್ಲಿ ಚಟ್ನಿ ಸಾಂಬಾರ್. ಮತ್ತೆ ತಟ್ಟೆ ಇಡ್ಲಿನ ಮಾಮೂಲಿ ಇಡ್ಲಿ ತಾನೇ ಹೇಳಿದ್ದು. 1 ಇಡ್ಲಿ ಇಲ್ಲಲ್ಲ, ಅದಕ್ಕೆ ಸಿಂಗಲ್ ಇಡ್ಲಿ ಕೊಡ್ತಾರೆ ಮಮ್ಮಿ. ಬೇಡ ಉಡಿ ನಿಮ್ಮ ಪಪ್ಪಗೆ ತೋರಿಸ್ತೀನಿ, ತಾತಂಗೆ ತೋರಿಸ್ತೀನಿ ಹಿಂಗೆಲ್ಲ ಮಾಡ್ತಾಳೆ ಅಂತ. ಮುದ್ದ ಕೊಡಪ್ಪ. ಚಟ್ನಿ ಹಾಕಮ್ಮ. ಮಾ ಚಟ್ನಿ ಹಾಕು. ಅದೇನು ಟೊಮೆಟೊ ಚಟ್ನಿನಾ? ಸೌಂಡ್ ಸೈ. ನಿಂಗೆ ಬೇಕಾ ಬೇಡವಾ ಸಿಹಿ? ವಾವ್ ಸಿಹಿ. ಯಾರದು? ಅಕ್ಕನ? ಆಮಾಡು. ಗುಡ್ ಗರ್ಲ್. ಸಿಹಿ ನಿಮ್ಮಿ ಜೊತೆ ಕಾರಲ್ಲಿ ಬಂದ ಮಗಳೇ. ಕಾರಲ್ಲಿ ಬಂದ ಪಾಚಿ ಮಾಡಿದ್ದ. ಎಲ್ಲ ಕಡೆ ಹೋಗ್ತಾನೆ ಇದೀವಿ. ಹಾಯ್. ಲಾಲ ಮನೆ. ಫೋಟೋಶೂಟ್. ಅಲ್ಲ ಕ್ಯೂಟಿ. ಜಿ ಫಾಂಟಾ ನರೇಂಡ ನೀನಂತಾನೆ ಕೇಳಿದ್ದು. ನಾವು ಇವಾಗ ಜಸ್ಟ್ ಯಡಿಯೂರಿಗೆ ರೀಚ್ ಆದ್ವಿ. ನಮ್ಮಮ್ಮ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಳಕ್ಕೆ ಅಂತ ಅಲ್ಲಿ ಅಂಗಡಿಗೆ ಹೋಗಿದ್ದಾರೆ.
ಇಲ್ಲಿ ಮೋಸ್ಟ್ಲಿ ಯಾರೋ ಬರ್ತಿದ್ದಾರೆ ಗೈಸ್, ಅದಕ್ಕೆ ಇಲ್ಲೆಲ್ಲ ಪೊಲೀಸ್ನವ್ರನ್ನೆಲ್ಲ ಎಸ್ಕಾರ್ಟಿಗೆ ಹಾಕಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲೇ ಪಾರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಇದು ಯಡಿಯೂರ್ದು ಮೇನ್ ರೋಡ್ ಗೈಸ್. ಅಲ್ಲಿ ಮೇನ್ ರೋಡ್ ಇದೆಯಲ್ವ, ಹಂಗೆ ಹೋದರೆ ಹಾಸನ್, ತುಮಕೂರು ಆ ಕಡೆ ಎಲ್ಲ ಹೋಗುತ್ತೆ. ಡೌನ್ ಸೈಡ್ ಹೋದರೆ ಫುಲ್ ಡೌನ್ ಹೋದರೆ ಅಲ್ಲೇ ಸ್ಟ್ರೈಟಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ ಬರುತ್ತೆ. ಎಷ್ಟು ದೂರ ನಾನು ಒಬ್ಬಳೇ ಓಡಿಸ್ಕೊಂಡು ಬಂದಿದ್ದೀನಿ ಗೊತ್ತಾ. ಆಲ್ಮೋಸ್ಟ್ ನಮ್ಮೂರು 150 ಕಿಲೋಮೀಟರ್ಸ್ವರೆಗೂ ಇದೆ. ಅಲ್ಲಿವರೆಗೂ ನಾನೊಬ್ಬಳೇ ಡ್ರೈವ್ ಮಾಡ್ಕೊಂಡು, ಅದು ಡ್ರೈವಿಂಗ್ ಗೊತ್ತಿರೋರು ಯಾರೂ ಜೊತೇಲಿಲ್ಲ. ನಾನು ಇಷ್ಟು ಸ್ವಲ್ಪ ಹಿಂದಿಂದ ಕಲ್ತ್ಕೊಂಡಿದ್ದೆ. ಧೈರ್ಯ ಮಾಡಿ ತೊಗೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಸ್ವಲ್ಪ ದೂರ ನಮ್ಮೂರಿಗೆ ಹೋಗ್ಬಿಡ್ತೀವಿ. ವೆರಿ ವೆರಿ ಆ್ಯಂಡ್ ಗೋಲ್ಡ್ ರಿಂಗ್ ನೋಡಿ ಗೈಸ್, ಗೋಲ್ಡ್ ವಾಚ್ ನಿದ್ದೆ ಬರ್ತದೆ ಗೈಸ್. ಬೆಳಗ್ಗೆ ಬೇಗ ಎದ್ವಿ, ಟ್ರಾಫಿಕ್ ಇರಲ್ಲ, ಬೇಗ ಹೋಗ್ಬಿಡೋಣ ಅಂತ. ಬಟ್ ಆದರೂ ಆಲ್ಮೋಸ್ಟ್ ಲೇಟ್ ಆಯಿತು. ಆದರೆ ಟ್ರಾಫಿಕ್ ಇತ್ತು ಸ್ವಲ್ಪ ಹೆಂಗೋ ಓಡಿಸ್ಕೊಂಡು ಬಂದಿದ್ದೀನಿ ಗೈಸ್. ಮೋದಿಜಿ ಅವರು ನಮ್ಮ ಚುಂಚನಗಿರಿಗೆ ಬರ್ತಿದ್ದಾರೆ. ಅದಕ್ಕೆ ನಮ್ಮನ್ನ ರೋಡ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಆ ಕಡೆ ಬರೋರ್ನು ಬ್ಲಾಕ್ ಮಾಡೋರೆ, ಈ ಕಡೆನೂ ಬ್ಲಾಕ್ ಮಾಡೋರೆ. ಏನೋ ಫಂಕ್ಷನ್ ಇದೆ ನಮ್ಮ ಚುಂಚನಗಿರಿಲಿ. ಸೊ ಮೋದಿ ಸರ್ ಇಸ್ ಕಮಿಂಗ್. ಫುಲ್ ಟೈಟ್ ಸೆಕ್ಯೂರಿಟಿ ಗೈಸ್. ನೆಲಮಂಗಲದಿಂದ ಎಸ್ಕಾರ್ಟ್ ಹಾಕಿದ್ದಾರೆ ನೋಡಿ ಗೈಸ್. ಎಲ್ಲರೂ ವೆಯ್ಟ್ ಮಾಡ್ತಾರೆ ಮೋದಿ ಅವ್ರು ಬರ್ತಾ ಇದ್ದಾರೆ ಅಂತ. ಯಾರು ಬರ್ತಾರಣ್ಣ? ಈ ತರ ತಡೆದವ್ರೆ ಅಂದ್ರೆ ಸಿಎಂ ಅಲ್ಲ, ಇಲ್ಲಿ ಬ್ಲಾಕ್ ಮಾಡವ್ರ ಪೊಲೀಸರು ನಿಂತವ್ರಲ್ಲ. ಯಾಕೆ ಹಿಂಗ್ ಬಿಸ್ಲ ನಿಲ್ಲಿಸ್ಕೊಂಡವ್ರೆ ಬಿಡ್ದಿರಾ ಎಲ್ಲೋ ಬರೋರ್ಗೆ? ಸಿದ್ದರಾಮಯ್ಯ ಬರ್ತಾವ್ರಂತೆ, ಬಿಡ್ತಾ ಇಲ್ಲ, ಪೊಲೀಸ್ ತಡೆದವ್ರಂತೆ ಮುಂದೆ. ಅದಕ್ಕೆ ಹೇಳೋದು ಅವ್ರು ನಮ್ಮ ಹತ್ರಕ್ಕೆ ಬರ್ಬೇಕು. ಮತ್ತೆ 500 ರೂಪಾಯಿ ದುಡ್ಡು ಏನೋ ಬಜಾರ್ ಜಾಸ್ತಿ ಇತ್ತು, 1,000 ದುಡ್ಡು ಅಲ್ಲ 5 ನಿಮಿಷಕ್ಕೆ ಪಾಸ್ ಆಗ್ತಿದ್ವಿ ಎಲ್ಲ. ನಮ್ಮ ಅಣ್ಣ ಹಾಕಿ ಅಂತ ಹೋಗ್ತಾರೆ, ನಮ್ಮನ್ನ ಈಗ ಇಲ್ಲಿ ಸಾಯಿಸ್ತಾರೆ. ಗೈಸ್, ನಮ್ಮ ಚುಂಚನಗಿರಿಯಲ್ಲಿ ಒಂದು ಟೆಂಪಲ್ ಇನಾಗ್ರೇಷನ್ ಇತ್ತು. ಅದಕ್ಕೆ ಮೋದಿ ಸರ್ ಅವರು ಬಂದಿದ್ದರು. ಅವ್ರು ಆ್ಯಕ್ಚುಲಿ ಬರ್ತಾ ಇದ್ದಿದ್ದು ನೆಕ್ಸ್ಟ್ ಡೇ. ಅದ್ರ 1 ವೀಕ್ ಬಿಫೋರ್ ಎಲ್ಲ ಅವ್ರ ಟೀಮ್ ಅವರೆಲ್ಲ ಬಂದಿದ್ದರು. ಸೊ ಅದಕ್ಕೋಸ್ಕರ ನಮ್ಮನ್ನೆಲ್ಲ ಈ ಥರ ಬ್ಲಾಕ್ ಮಾಡಿ ಆಮೇಲೆ ಅವ್ರು ಹೋದ್ಮೇಲೆ ನಮ್ಮನ್ನು ಬಿಟ್ಟರು. ಅಪ್ಪು ಎಲ್ಲಿ ಅತ್ತೆ? ಅತ್ತೆ, ಆನೆಕಲ್ಲಿಂದ ನಾನೇ ಓಡಿಸ್ಕೊಂಡು ಬಂದಿದ್ದೀನಿ. ನಿಜ ತಾತ, ನಾನೇ ಓಡಿಸ್ಕೊಂಡು ಬಂದಿರೋದು. ಹಲೋ ಅಪ್ಪು, ಬಾರೋ ಇಲ್ಲಿ, ನಾನೇ ಓಡಿಸ್ಕೊಂಡು ಬಂದಿದ್ದೀನಿ ಗೊತ್ತು. ಅಯ್ಯೋ ಕಾರಲ್ಲಿ ನಾವು ಬಿದ್ದು ಅಪ್ಪುಗೆ ಮೋನಾಗೆ ಇಲ್ಲ. ಮೋನಗೂ ಸಿಹಿಗೂ ಆಗಲ್ಲ ವಾರು. ಇವರಿಬ್ರು ಒಂದು, ಹಂಗಾರೆ ಅವರಿಬ್ರು ಒಂದು. ಅಯ್ಯಯ್ಯೋ, ಕಲ್ಲಿಂದ ನಾನೇ ಓಡಿಸ್ಕೊಂಡು ಬಂದಿರೋದು ಕಾರು. ನೋಡೋಗಲ್ ಕಾರ್ ಹತ್ರ ಯಾರು ಅವ್ರು ಬೇಕಾದ್ರೆ. ಅದೇ ನಾನೇ ಓಡಿಸ್ಕೊಂಡು ಬಂದಿರೋದು ಕಣೋ, ನಿಜಾಗ್ಲೂ. ನೋಡೋಗ್ಬೇಕಾರೆ ಯಾರವ್ರು ನೋಡ್ಕೋಬೋಗ್. ನೋಡಿ, ಕೀ ನನ್ನ ಹತ್ರನೇ ಐತೆ. ಸರಿ ಆಯ್ತು, ಈಚೆ ಹೋಗಿ ನೋಡ್ಕೋಬಹುದು. ಹೇಳು, ಯಾವ ಸಬ್ಜೆಕ್ಟ್ ಅಲ್ಲಿ ಬಂದೈತೆ? ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತೆ ಕಲರಿಂಗ್. ಕಲರಿಂಗ್ ಚೆನ್ನಾಗಿ ಇರುತ್ತೆ. ಓಹೋ, ಕೊಡದೆ ಒಂದೋ ಎರಡೋ? ಒಂದೋ ಎರಡೋನಾ? 10 ಕಲರಿಂಗ್ ಮಾಡಿದ್ದ? ಸುಳ್ಳು ಹೇಳ್ಬೇಡ. ನಿಜ ಹೇಳ್ತಿದ್ದೀನಿ. ಅದ್ರಲ್ಲಿ ಬಂದೈತಾ?
ಸಮ್ಮರ್ ಕ್ಯಾಂಪಿಗೆ ಹೋಗಲ್ವಾ? 14th ಇಂದ ಅಪೇ ಮಾಡ್ಬೇಕು. ನೀನ್ ರಜಾ ಹಾಕ್ತೀಯಲ್ಲ ಗೊತ್ತು. ಅಪ್ಪು ಬಾಯ್. ಗೈಸ್, ಆನ್ ದ ವೇ ಬರ್ತಾ ನಮ್ಮ ಅತ್ತೆ ಊರಿಗೆ ಹೋಗಿದ್ವಿ. ಅವ್ರ ಊರಲ್ಲಿ 2 days ಬ್ಯಾಕ್ ಹಬ್ಬ ಇತ್ತು, ಅವತ್ತು ಹೋಗಿರಲಿಲ್ಲ. ಸೊ ಇವತ್ತು ಹೋಗಿ ಹಬ್ಬ ಮುಗಿಸ್ಕೊಂಡು ನಾವು ನಮ್ಮೂರ ಹಬ್ಬಕ್ಕೆ ಬಂದಿದ್ದೀವಿ ಇವಾಗ. ದೊಡ್ಡಮ್ಮ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀಯ ದೊಡ್ಡಮ್ಮ? ಮಾತಾಡ್ಬೇಕು. ಹ್ಞೂ ಮಾತಾಡ್ ದೊಡ್ಡಮ್ಮ. ತಂಬಿಟ್ಟು ಯಾವ ದೇವ್ರಿಗೆ? ದೊಡ್ಡಮ್ಮ, ದಾನಳಮ್ಮ, ಚಿಕ್ಕಮ್ಮ, 3 ದೇವ್ರಿಗೂ ಮಾಡ್ತೀವಿ. 3 ತಂಬಿಟ್ಟ ಅಥವಾ ಒಂದೇ ತಂಬಿಟ್ಟ? 3 ತಂಬಿಟ್ಟು. ವಾವ್, ಸಿಹಿ. ಆ ಕಡೆನ ಮಾಡೆ. ವಾವ್, ಸಿಹಿ. ಆ ಕಡೆದು ಕೊಡು. ಈಗ ಮಾಡ್ಕೋ, ಈಗ ಚೆನ್ನಾಗಿ ಮುಟ್ಟಪ್ಪ. ವಾವ್, ಸಿಹಿ. ಕೊಂಬೆ ಹಿಡ್ಕೊಳಕ್ ಹೋಯ್ತಾವಳೆ. ತಗೊಳ್ಳಿ ಕೊಡಿ. ಯಾರೋ ಹೊಸಬ್ರಂತ ನೋಡ್ತಾ ಇದ್ದಾರೆ. ಕುರಿ ನೋಡಿ ಗೈಸ್, ಎಷ್ಟೊಂದು ಕುರಿ ಇದೆ. ಕುರಿಗಳು, ಸಾಕು ಕುರಿಗಳು. ಈ 3 ದೇವ್ರಿಗ? 3 ದೇವ್ರಿಗೆ. ಇದು ನಮ್ಗೆ ತಿನ್ನಕ್ಕೆ? ಇದು ನಮಗೆ ತಿನ್ನಕ್ಕೆ. ಎಷ್ಟೊತ್ತಿಗೆ ದೊಡ್ಡಮ್ಮ ದೇವಸ್ಥಾನದ ಇದು ಸ್ಟಾರ್ಟ್ ಆಗೋದು? 9 ಗಂಟೆ. 9 ಗಂಟೆ? ಮನೆಗೆ ಹೋಗು. ಅದು ದೊಡ್ಡ ಅಜ್ಜಿ, ಚಿಕ್ಕ ಅಜ್ಜಿ ಏನ್ ಮಾಡ್ತಾ ಇದ್ರು? ಟಮ್ ಇದ್ದಿತ್ತವ್ರೆ. ಅತ್ತೆ ಹತ್ರ ಹೋಗ್ಬಿಟ್ಟಿದ್ದೀರೋ? ಅತ್ತೆಲ್ ಪಾಪ, ಅತ್ತೆಲ್ಲಿ ನೋಡು, ಒಳ್ಳೆ ನೋಡು. ಸಿಹಿ ಅತ್ತೆ ಅವಳು. ಸಿಹಿ ಕುರಿಗಳು. ಬೇಕಾ? ನೀನ್ ಮಾಡಪ್ಪ. ಫೇಮಸ್ ಆಗ್ತೀರಾ? ಸೂಪರ್ ಆಗೈತೆ ಗೈಸ್ ಎಳ್ನೀರು. ನಾವು ಊರಿಗೆ ಬಂದಾಗ ಯಾವಾಗಲೂ ಎಳ್ನೀರು ಕುಡಿತೀವಿ. ನಮ್ಮ ದೊಡ್ಡಪ್ಪ ನಾವು ಬರೋ ಮುಂಚೆನೇ ತಂದಿಟ್ಬಿಟ್ಟಿರ್ತಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಈವ್ನಿಂಗು ಪೂಜೆ ಮಾಡ್ತಾ ಇದ್ದಾರೆ. ಹಂಗೆ ಆರತಿಗೂ ಪೂಜೆ ಮಾಡಿ ಅಲ್ಲೇ ಇಟ್ಟಿರ್ತಾರೆ. ಸಂಜೆ ದೇವ್ರ ಉತ್ಸವ ಸ್ಟಾರ್ಟ್ ಆದಾಗ ಆರತಿನ ಎತ್ಕೊಂಡು ದೇವ್ರ ಹತ್ರಕ್ಕೆ ಹೋಗಬೇಕು. ಅದಕ್ಕೆ 3 ಕೂಡಿಸಿಟ್ಟು ಹಂಗಿಟ್ಟಿದ್ದೀವಿ. ಬಾಗ್ಲಿಗೆ ದೀಪ, ಪೂಜೆ ಮಾಡ್ತಿದ್ದೆ ಅಜ್ಜಿ. ಏನ್ ಹಚ್ತಿದ್ಯಾ ಸಿಹಿ? ಲಿಪ್ಸ್ಟಿಕ್. ಇಲ್ಲೇ ಮೆತ್ತಗಿರೋ ಉಂತಿದ್ದಲ್ಲ ಇವೆಲ್ಲ ದಪ್ಪಸ್. ಯಾಕಣ? ಹಂಗೆ ಮಾಮಗೊಂದು ಉಮ್ಮ ಕೊಡು, ಮಾಮಗೊಂದು ಉಮ್ಮ. ತಾತನ್ ಕೊಟ್ಲು ಕಣಪ್ಪ. ದೊಡ್ಡಪ್ಪ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನೀನ್ ಟವಲ್ ಹಿಂಗ ಬೇಡ. ಏನ್ ಮಾಡ್ಬೇಕು?
ನಂದು ಫೋನ್ ಕೊಟ್ಟು ದೊಡಪ್ಪ ನೀನು ಹಿಡ್ಕೊಳ್ ದೊಡಪ್ಪ. ನಾನು ಫೋನ್ ತಗೋತೀನಿ. ಮಾ ನಿನ್ನ ಫೋನ್ ನನ್ನ ಹತ್ರ ಐತೆ. ನಾನು ಸ್ನ್ಯಾಪ್ ತೆಗೆಯೋಣ. ನೀ ಕನ್ನಡಕ ತೆಗೆ ಮಾಡು ಅಜ್ಜಿ ಆದಾಗ ಆಗಿದ್ಯಾ ಅವ್ ಸಿಹಿ ಮುಗಿರ್ಸರ್ ಕಣ ತಾಯಿ. ಇಲ್ಲ ಇಲ್ಲ. ಉಯ್ತಾಳೆ ತಿಂತಾಳೆ ಎಲ್ಲ ಮಾಡ್ತಾಳೆ. ಎಷ್ಟನೇ ವರ್ಷದಣ್ಣ? 37. 37 ವರ್ಷದ ಮದುವೆ ವಿವಾಹದ ವಾರ್ಷಿಕೋತ್ಸವದ ಶುಭಾಶಯಗಳು. ಯಾಕಣ್ಣ? ನಮ್ಮ ದೊಡ್ಡಪ್ಪದು ನೆಕ್ಸ್ಟ್ ಮಂತು 37th ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಇವತ್ತು ಎಲ್ಲರೂ ಸೇರಿದ್ದೀವಲ್ಲ ಅಂದ್ಬಿಟ್ಟು ಅಡ್ವಾನ್ಸ್ ಕೇಕ್ ಕಟ್ ಮಾಡಿಸಿದ್ರು ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಸೇರಿ. ಅವಳೇ ಕೇಕ್ ಕಟ್ ಮಾಡಿದ್ರು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಅಜ್ಜಿ ತಾತನ ವೆಡ್ಡಿಂಗ್ ಸಂಜೆ ಟೆಂಪಲಿಗೆ ಹೋಗ್ಬೇಕಲ್ವ ಗೈ. ಸೊ ಇವಾಗ ಎಲ್ಲರೂ ರೆಡಿ ಆಗ್ತಾಯಿದ್ರು. ಸೊ ನಮ್ಮಮ್ಮ ಕೂಡ ರೆಡಿ ಆಗ್ತಾಯಿದ್ರು. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಆದರೆ ಇವಾಗ ರೆಡಿ ಆಗ್ತಾ ಇದ್ದಾರೆ. ನಮ್ಮಮ್ಮ ಇನ್ನೂ ಆಗ್ತಾವ್ರೆ. ನಮ್ಮತ್ತಿಗೆ 8 ಗಂಟೆಗೆ ರೆಡಿ ಆಗಿ ಕೂತವ್ರೆ. ನಮ್ಮಮ್ಮ ಇವಾಗ 10 ಗಂಟೆಗೆ ಹೊರಡಬೇಕು. ಇವಾಗ ರೆಡಿ ಆಗ್ತಾವ್ರೆ ಫ್ರೆಶ್ ಆಗಿ. ನಂದಾಯ್ತು ತಗೊಂಡಿದ್ದು. ನಮ್ಮನ್ ತೆಗಿ, ನಾನೇನು ತಗೊಳ್ಳ. ಗೈಸ್ ನಾವಿವಾಗ ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ. ದೇವ್ರ ಉತ್ಸವ ಇರುತ್ತೆ, ದೇವರೆಲ್ಲ ಮೆರವಣಿಗೆ ಥರ ಬರುತ್ತೆ. ಸೊ ಫಸ್ಟ್ ಡೇ ಬರೀ ಅದು ಮಾತ್ರ ಇರುತ್ತೆ. ಆರತಿ ಎಲ್ಲ ಮಾಡಿ ತಂಬಿಟ್ಟು ಮಾಡಿ ಆರತಿ ಮಾಡಿ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಬೇಕು. ಸೊ ಈವ್ನಿಂಗ್ 10 o'clock ಅಷ್ಟರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮಿಡ್ನೈಟ್ 2 o'clock 3 o'clock ಆಗುತ್ತೆ. ಸೊ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಹೋಗೋ ಅಷ್ಟರಲ್ಲಿ ದೇವ್ರ ಉತ್ಸವ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಗೈಸ್ ಇದನ್ನು ನಮ್ಮ ಕಡೆ ಸ್ವಾಮ ಕುಣಿಯೋದು ಅಂತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನೂ ಫುಲ್ ಡಿಫ್ರೆಂಟಾಗೆಲ್ಲ ಕುಣಿತಾ ಇರ್ತಾರೆ. ಸೊ ಇದನ್ನು ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಮಿಕ್ಕಿದೆಲ್ಲ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಗೈಸ್ ಈ ಥರ ದೇವರು ಹೊರಟಿರುತ್ತೆ. ಪ್ರತಿಯೊಂದು ಮನೆಯವರು ಈ ಥರ ಆರತಿ ಮಾಡ್ಕೊಂಡು ಬರ್ತಾರೆ. ಹಂಗೆ ಅಕ್ಕಪಕ್ಕ ಹಳ್ಳಿದೇರು ಒಂದು 2-3 ಹಳ್ಳಿಯವರು ಬರ್ತಾರೆ. ಈ ಥರ ಫುಲ್ ಆರತಿ ಎತ್ಕೊಂಡು ದೇವರಿಂದ ದೇವಸ್ಥಾನದವರೆಗೂ ಹೋಗಬೇಕು. ಆಲ್ಮೋಸ್ಟ್ ನೈಟ್ 2 o'clock 2:30 ಆಗಿರುತ್ತೆ. ಒಂಥರ ಸೂಪರ್ ವೈಬ್ಸ್ ಇದು ಈ ಥರ ಎಲ್ಲ ಹೋಗೋಕ್ಕೆ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದು ದೇವಸ್ಥಾನನ 3 ಸುತ್ತು ಹಾಕಿ ಇಲ್ಲಿ ನಿಂತ್ಕೊಂಡಿರ್ತೀವಿ ಗೈಸ್. ಈ ಥರ ಆಪೋಸಿಟ್ ನಿಂತಿರ್ತೇವೆ. ಸೆಂಟ್ರಲ್ಲಿ ಕೆಳಗಡೆ ಸೀರೆ ಹಾಸಿರ್ತಾರೆ. ಒಳಗಡೆ ದೇವ್ರ ಪೂಜೆ ಮಾಡಿ ತೀರ್ಥ ತಂದು ಸ್ಯಾರಿ ಮೇಲೆ ಹಾಕ್ತಾರೆ. ಅದಾದಮೇಲೆ ನಾವು ಆರತಿನ ಸ್ಯಾರಿ ಮೇಲೆ ಕೆಳಗಡೆ ಇಡಬೇಕು. ಇದಕ್ಕೆ ಆರತಿಗೆ ಯಾರು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಅವ್ರಿಗೆ ಪ್ರೈಸ್ ಕೂಡ ಅನೌನ್ಸ್ ಮಾಡ್ತಾರೆ. 3 ಪ್ರೈಸ್ ಇರುತ್ತೆ, 1st, 2nd, 3rd. ಅದಾದಮೇಲೆ ದೇವ್ರ ಹತ್ರ ಹೋಗಿ ನಮ್ಮ ಆರತಿನ ಬೆಳೆದ್ಕೊಂಡು ಹೂವು ಎಲ್ಲ ಚುಚ್ಚಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಅಲ್ಲೇ ಹಾಕಿ ಮಿಕ್ಕಿದ್ದನ್ನು ನಾವು ಮನೆಗೆ ಎತ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ 3 o'clock ಆಗಿತ್ತು ಗೈಸ್ ಮನೆಗೆ ಹೋಗಿ ಮಲ್ಕೊಳ್ಳೋ ಅಷ್ಟರಲ್ಲಿ. ನಾನು ನಮ್ಮಮ್ಮ ನಮ್ಮ ಅತ್ತಿಗೆ 3 ಜನನೂ ಸ್ವಲ್ಪ ದೂರ ಆರತಿ ಎತ್ಕೊಂಡು ಬಂದಿದ್ವಿ. ಇವಾಗ ನೋಡ್ತಾ ಇದ್ದೀರಲ್ಲ ಈ ಥರ ಆರತಿ ಮುಂದೆ ಸೀರೆ ಮೇಲೆ ನಮ್ಮ ಆರತಿನ ಇಟ್ಟು ಕುತ್ಕೊಂಡಿರಬೇಕು. ಒಳಗಡೆ ದೇವ್ರ ಪೂಜೆ ಆದಮೇಲೆ ನಮ್ಮನ್ನು ಕರೀತಾರೆ. ಸೊ ಇದೇ ನಮ್ಮೂರಿನ ಫಸ್ಟ್ ಡೇ. ಮಿಕ್ಕಿ 2 days ಹಬ್ಬನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.